ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿನನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿನ್ನೆ ಎಲ್ಲ ಸ್ವಲ್ಪ ಮೋಡ ಆಗಿತ್ತು, ಹಂಗಾಗಿ ಏನೇ ಕೆಲಸ ಮಾಡೋಕ್ಕೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನಿನ್ನೆಲ್ಲ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಬಿಸಿಲು ಬರ್ತಾಯಿತ್ತು. ಬಿಸಿಲು ಬಂದಾಗಲೇ ಒಂಥರ ಚೆನ್ನಾಗಿ ಅನಿಸುತ್ತೆ ಕೆಲಸ ಮಾಡೋಕ್ಕೆ, ಸೋಂಬೇರಿತನ ಅನಿಸಲ್ಲ. ಅದರಲ್ಲೂ ಇನ್ನೊಂದು ಏನಂತ ಬೇಗ ಎದ್ದರೆ ಎಲ್ಲ ಕೆಲಸ ಬೇಗ ಮುಗೀತದೆ. ಲೇಟಾಗಿ ಎದ್ದರೆ ಇನ್ನು ಸಂಜೆ ತನಕ ಲೇಸಿ ಈ ಥರ ಅಯ್ಯೋ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು, ಆ ಥರ ಅನಿಸ್ತಾ ಇರ್ತದೆ. ಇವತ್ತು ಸ್ವಲ್ಪ ಬೇಗ ಎದ್ದಿರೋದಕ್ಕೆ ಎಲ್ಲ ಕೆಲಸನೂ ಬೇಗ ಬೇಗ ಮುಗೀತೈತೆ. ನಾಷ್ಟ ಮಾಡೋದೇ ಇರ್ಬೋದು, ಎಲ್ಲ ಗುಡಿಸೋದು ಒರೆಸೋದು ಎಲ್ಲ ಇರೋದು ಗೊತ್ತಲ್ಲ. ಹೆಣ್ಮಕ್ಳದ್ದು ಬೆಳಿಗ್ಗೆ ಎದ್ದ ಅಂದರೆ ಅದೇ ಕೆಲಸ ಕಂಟಿನ್ಯೂ ಇದ್ದೇ ಇರುತ್ತೆ. ಹಂಗಾಗಿ ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದು ನಾಷ್ಟ ಎಲ್ಲ ಮಾಡಿ, ದೋಸೆ ಮಾಡಿ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗೀತು. ಎಲ್ಲ ಮುಗ್ದಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ನೋಡಿ, ಹೊರಗಡೆ ನೆನೆ ಗೋಬಿ ತಿಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಂಪಲ್ಲು ಬರ್ತಾ ಇರ್ತದೆ. ಅದರಲ್ಲೂ ನನಗೆ ಆಯಿಲ್ ಸ್ಕಿನ್ ಇರೋದಕ್ಕೆ ಬೇಗನೆ ಪಿಂಪಲ್ ಬರುತ್ತೆ, ಹೊರಗಡೆ ಏನಾರು ಆಯಿಲ್ ಫುಡ್ ಏನಾರು ತಿಂದರೆ ಅಂತ. ಇವತ್ತೇನಪ್ಪ ಅಂತಂದರೆ 3 ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಯಾವ ಥರ ರೆಡಿ ಆಗೋದು ಏನು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಗೆ ಯಾರಿಗಾರ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಮಾಡಿ. ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ನಾನು ಸಿರಮ್ ಯೂಸ್ ಮಾಡ್ತೀನಿ. ಸಿರಮ್ ಯೂಸ್ ಮಾಡಾದ್ಮೇಲೆ ಒಂದು ಮಾಯ್ಶ್ಚರೈಸರ್, ಜಾಸ್ತಿ ಏನೂ ಹಚ್ಚಲ್ಲ, ಲೈಟಾಗಿ ಸ್ವಲ್ಪ ತೊಗೊಂಡು ಈ ಥರ ಹಚ್ಕೊಂಡ್ರೆ ಸಾಕು. ಅಪ್ಲೈ ಮಾಡಿದ್ರೆ ನಮಗೆ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಲಾಸ್ಟಲ್ಲಿ ಸನ್ಸ್ಕ್ರೀನು ಅಷ್ಟೇ, ಅಷ್ಟೊಂದೆಲ್ಲ ಹಚ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಮನೆ ತವಿದ್ದಾಗ ಸ್ವಲ್ಪ ಹಚ್ಚಿದ್ರೂ ಸಾಕು. ಆಮೇಲೆ ಜಾಸ್ತಿ ಉಜ್ಜಬೇಕು, ಜಾಸ್ತಿ ಹಿಂಗೆ ಕ್ರೀಮ್ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಲೈಟಾಗಿ ಹಿಂಗೆ ಸರ್ಕಡ್ಸ ಅದೇ ಅಬ್ಸರ್ವ್ ಆಯ್ತದೆ. ಆಮೇಲೆ ಆಯಿಲ್ ಆ ಥರ ಅನಿಸಿದ್ರೆ ನಿಮಗೆ ಪೌಡ್ರು ಆ ಥರ ಏನಾರ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಥರ ಯೂಸ್ ಮಾಡಿದ್ರೆ ಸಾಕು ಫೌಂಡೇಶನು. ಆಮೇಲೆ ಇನ್ನೊಂದು ಏನಂತ ನೋಡಿ, ಎಷ್ಟು ನೀಟಾಗಿ ಎಷ್ಟು ಲುಕ್ ಬಂತು ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಯಾವ ಫಿಲ್ಟ್ರು ಹಾಕಿಲ್ಲ, ಏನೂ ಹಾಕಿಲ್ಲ, ನಾರ್ಮಲಾಗಿ ವೀಡಿಯೋ ಮಾಡಿದ್ದೀನಿ. ಆಮೇಲೆ ಸಿಂಪಲಾಗಿರೋ ಅಂಥದ್ದು ಒಂದು ಸಾರಿ ಹಾಕೊಂಬಂದೆ. ಈ ಸಾರಿ ಬಂದು ಹೇಳಬೇಕು ಅಂದರೆ ಇದು ಹಳೇ ಸಾರಿ, ಅಂದರೆ ಹಾಕತ್ತಾನೇ ಇರಲಿಲ್ಲ ನಾನು. ಬ್ಲೌಸ್ ಟೈಟ್ ಆಯ್ತದೆ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಪರವಾಗಿಲ್ಲ, ಸ್ವಲ್ಪ ಆಗುತ್ತೆ. ನಾನು ಅವಾಗ ವೆಯ್ಟ್ ಬಂದು 85 ಏನೋ ಇದ್ದೆ ಅವಾಗ. ಇವಾಗ ಸ್ವಲ್ಪ ಓಕೆ. ನೋಡಿ, ಹೆಣ್ಮಕ್ಳಿಗೆ ಕೈಗೆ ಬಳೆ ಹಾಕ್ದಾಗೇ ಒಂದು ಲುಕ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಹೆಣ್ಮಕ್ಳಿಗೆ ಬಳೆ ಹಾಕಿದ್ರೆ. ಆಮೇಲೆ ಅದೇ ತಕ್ಕನಾಗಿ ಒಂದು ಸರ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಸರನೂ ಹಾಕೋತಾಯಿದ್ದೀನಿ. ಹಂಗೆ ಜುಮ್ಕಿ ಹಾಕ್ಕೊಂಡು ಒಂದು ಸರ ಹಾಕೊಂಡ್ರೆ ಒಂದು ಸ್ವಲ್ಪ ಲುಕ್ಕು ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕು. ಇಷ್ಟು ರೆಡಿ ಆದ್ರೇ ಎಲ್ಲಾರ ದೇವಸ್ಥಾನಕ್ಕೆ ಹೋಗಬೇಕು, ಏನೋ ಒಂದು ನಾಮಕರಣಕ್ಕೆ ಹೋಗಬೇಕು ಅಂತಂದರೆ, ಯಾರಿಗಾರ ಪಿಂಪಲ್ ಇರೋರಿಗೆ, ಆಯಿಲ್ ಸ್ಕಿನ್ ಇರೋ ಅಂಥವ್ರಿಗೆ ಇಷ್ಟು ರೆಡಿಯಾಗಿ ಹೋದ್ರೇ ಸಾಕು ಅನಿಸುತ್ತೆ. ಅದು ಫೌಂಡೇಶನ್ ಹಾಕ್ಕೊಂಡು ಅಲ್ಲಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಪಿಂಪಲ್ ಎದ್ದೇಳೋದು ಆ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನನಗಂತೂ ಯಾವ್ದಾರು ಫೌಂಡೇಶನ್ ಆ ಥರ ಏನಾರು ಯೂಸ್ ಮಾಡಿದ್ರೆ ನನಗೆ ಸ್ಕಿನ್ಗೆ ಬೇಗ ಪಿಂಪಲ್ ಬರುತ್ತೆ. ಹಂಗಾಗಿ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡೋಕ್ಕೋಗಲ್ಲ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡೆ. ಆಮೇಲೆ ನನಗನ್ನಿಸ್ತು ಹೂವು ತಗೊಂಡಿದ್ರೆ ಚೆನ್ನಾಗಿರೋದು, ಹೂವು ಹಾಕ್ಕೊಂಡಿದ್ರೆ ಅಂತ ಅನಿಸ್ತು. ಆಮೇಲೆ ಇನ್ನೊಂದು ಏನೋ ಮರ್ತಿದ್ದೀನಲ್ಲ ಅಂತ ಅಂದ್ಕೊಂಡು ಕುಂಕುಮನೇ ಮರ್ತಿದ್ದೀನಿ. ಆಮೇಲೆ ಕುಂಕುಮ ಇಟ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಫೈನಲ್ ಲುಕ್ ಈ ಥರ ಆಯಿತು. ನೀವೇ ನೋಡ್ತಾ ಇರ್ಬೋದು, ಯಾವ ಫಿಲ್ಟ್ರು ಇಲ್ಲ ಏನಿಲ್ಲ, ನಾರ್ಮಲಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಮನೆ ಕೊಟ್ಟು ತಿರ್ಗಾ ಸಾಯಂಕಾಲ ಎದ್ದು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ನೋಡಿ ಇನ್ನು ಹೆಂಗೆ ಕಾಣಿಸ್ತೈತೆ ಅಂತ ನೀವೇ ನೋಡ್ತಾ ಇರ್ಬೋದು. ಅದು ಹಂಗೆ ಸಾಯಂಕಾಲ ಹಂಗೆ ಆಚೆಗಡೆ ಬಂದೆ. ತಂಪಾದ ಗಾಳಿ, ಎಷ್ಟು ನೀಟಾಗಿ ಅಲ್ಲೆಲ್ಲ ಹಾಲು ಕರಿತಾಯಿದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೀವೇ ನೋಡ್ತಾ ಇರ್ಬೋದು. ಹಸುಗಳಾಗಿರ್ಬೋದು, ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಆಮೇಲೆ ಆಂಟಿರೆಲ್ಲ ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು, ಅದನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಅಲ್ಲಿ ನಿಂತಿದೆ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.